ನಾವು ವಚನಗಳಲ್ಲಿ ವೈಜ್ಞಾನಿಕ ಸಂದೇಶ ಇದರ ಅಡಿಯಲ್ಲಿ ನಿನ್ನೆ ನಾವು ಸಕಾರಾತ್ಮಕತೆ ಕುರಿತು ಚಿಂತಿಸುತ್ತಿದ್ದೇವೆ, ಚಿಂತನೆ ಮಾಡಿದ್ದೇವೆ. ಅದರಲ್ಲಿ ಇನ್ನೊಂದು 2 ವಚನ ನೋಡುವ, ಆನಂತರ ಸತ್ಸಂಗ ಕುರಿತು ನೋಡುವ. ಮೊದಲನೇ ವಚನ ಅಕ್ಕ ನಾಗಲಾಂಬಿಕೆಯವರ ವಚನ. ಮನದೊಡೆಯ ಮಹಾದೇವ ಮನವ ನೋಡಲೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು. ಬಸವ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು. ಮನದೊಡೆಯ ಮಹಾದೇವ ಮನವ ನೋಡಲೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ನಮಗೆ ಯಾರಾದರೂ ನಿಂದೆ ಮಾತುಗಳನ್ನು ಆಡಿದ್ರೆ ಅವು ನಮ್ಮ ತಾಳ್ಮೆಯನ್ನು, ಸಹನೆಯನ್ನು ಪರೀಕ್ಷಿಸಲು ಪರಮಾತ್ಮನು ಅವರಿಂದ ನಮಗೆ ನುಡಿಸಿದ್ದಾನೆ ಎಂದು ಭಾವಿಸಬೇಕು ಅಂತಿಲ್ಲೇ ಅಕ್ಕ ನಾಗಲಾಂಬಿಕೆಯವರು ಹೇಳ್ತಾರೆ. ಇದು ಎಂಥ ಒಂದು ಸಕಾರಾತ್ಮಕ ಭಾವ ನೋಡ್ರಿ. ಪರಮಾತ್ಮನ ಪರೀಕ್ಷೆ ಅಂತ ತಿಳ್ಕೊರಿ, ಅಥವಾ ಪರಮಾತ್ಮ ನಮಗೆ ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದಾನ. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ. ಮನಸ್ಸಿನಲ್ಲುಗ ಕಳವಳ ಉಂಟು ಮಾಡ್ಕೋಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ. ಕಾತರಿಸದಿರು ತನುವೆ ಅಂತಂದ್ರೆ ಶರೀರದಿಂದ ಅವರಿಗೆ ಏನಾದರೂ ಮಾಡಲಿಕ್ಕೆ ಅಥವಾ ನೀನೇನರ ಮಾಡ್ಕೊಳ್ಳಿಕ್ಕೆ ಕಾತರಿಸಬೇಡ, ಪ್ರಯತ್ನ ಮಾಡಬೇಡ. ನಿಜವ ಮರೆಯದಿರು ಕಂಡ. ನಿಜವ ಮರೆಯದಿರು ಕಂಡ ಅಂತಂದ್ರೆ ನಿಜ ಸ್ವರೂಪವನ್ನು, ನಿನ್ನ ನಿಜ ಸ್ವರೂಪವನ್ನು ಮರಿಬೇಡ, ಆ ಪರವಸ್ತುವನ್ನು ಮರಿಬೇಡ. ನಿನ್ನ ನಿಜ ಸ್ವರೂಪ ನಾನು ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ ಎಂಬುದನ್ನು ಮರಿಬೇಡ. ನಾನು ಸದಾ ಆನಂದ ಸ್ವರೂಪಿ ಅಂತ ನೀನು ತಿಳ್ಕೊಂಡ್ರೆ ಯಾರು ಏನಂದರೂ ಅದು ಹತ್ತುವುದೇ ಇಲ್ಲ. ಅದಕ್ಕಾಗಿ ನಿಜವ ಮರೆಯದಿರು ಕಂಡ ಅಂತಾರಲ್ಲಿ, ಅಂದ್ರೆ ಭಾಳ ಕಳಕಳಿಯಿಂದ ಕೇಳ್ಕೊತಾರೆ. ನಿಶ್ಚಿಂತನಾಗಿರು, ಮತ್ತೇನೋ ಯಾವ ಚಿಂತೆ ಮಾಡಬೇಡ, ನಿಶ್ಚಿಂತನಾಗಿರು. ಬಸವ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು. ಏನೊಂದು ಬೆಟ್ಟದಂಥ ಅಪರಾಧ ಬಂದೈತಿಲ್ಲ, ಅದನ್ನು ಒಂದು ಬೊಟ್ಟಿನೊಳಗೆ ತೊಡೆದು ಬಿಡ್ತಾನೆ ಪರಮಾತ್ಮ. ಎಲ್ಲ ನೀನ ಅಂತ ಅಂದ್ಬಿಡು, ನೀನು ತಪ್ಪು ಮಾಡು, ಬೇಕಾದ್ರೆ ಬಿಡು, ಎಲ್ಲ ನಿಂದಪ್ಪ ಅಂತ ಹೇಳಿ ನೀನು ನಿಶ್ಚಿಂತಾಗಿರು. ಇಲ್ಲೇ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ, ಇದು ಅಕ್ಕನಾಗಲಾಂಬಿಕೆಯವರ ಅಂಕಿತನಾಮ. ಭಾಳ ವಿಶೇಷ ಅಂದ್ರೆ ಇಲ್ಲೇ ಬಸವಣ್ಣನವರು ಅಕ್ಕನಾಗಲಾಂಬಿಕೆಯವರ ತಮ್ಮ, ಚನ್ನಬಸವಣ್ಣ ಅವರ ಮಗ. 3 ಹೆಸರು ನಮಗೆ ಇಲ್ಲಿ ಕೇಳಬರಾಕತ್ತ. ಸೊ ಇಡೀ ಫ್ಯಾಮಿಲಿ ಬಸವಣ್ಣ, ಚನ್ನಬಸವಣ್ಣ, ಅಕ್ಕನಾಗಲಾಂಬಿಕೆ, ಆನಂತರ ನೀಲಾಂಬಿಕೆ, ಗಂಗಾಂಬಿಕೆ, ಇವರೆಲ್ಲರೂ ವಚನ ಚಳುವಳಿಯಲ್ಲಿ ಭಾಗವಹಿಸಿದ್ದು ಭಾಳ ವಿಶೇಷ ಅನ್ನಿಸ್ತದೆ. ಇಡೀ ಫ್ಯಾಮಿಲಿನ ಇಲ್ಲಿದೆ. ಬಹುಶಃ ಜಗತ್ತಿನ ಒಂದು ಇತಿಹಾಸದಲ್ಲಿ ಇದು ಭಾಳ ವಿಶೇಷ ಅನ್ನಿಸ್ತಿದೆ. ಉಳಿದ ಎಲ್ಲ ಕಡೆ ನೋಡಿದರೆ ಒಬ್ಬೊಬ್ಬರ ಇರ್ಬೋದು ಅಥವಾ ಇಬ್ಬರು ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅವ್ರ ಮನೆಯೊಳಗಿಂದ. ಇಲ್ಲಿ ಎಲ್ಲರೂ ವಚನ ಚಳುವಳಿಯಲ್ಲಿ ಅಥವಾ ಆಧ್ಯಾತ್ಮಿಕ ಚಳುವಳಿಯಲ್ಲಿ ಅವ್ರು ಭಾಗವಹಿಸ್ತಾರಲ್ಲ, ಭಾಳ ವಿಶೇಷದ ಇದು. ಆನಂತರ ಇನ್ನೊಂದು ವಚನ, ಭಾಳಷ್ಟು ಜನರು
ಅಂಗವಿಕಲರನ್ನು ಕಂಡ ಅಪಹಾಸ್ಯ ಮಾಡ್ತಾರೆ ಅಥವಾ ಅಸಹ್ಯ ಪಡ್ತಾರೆ. ಅವ್ರನ್ನ ಕಂಡ ಅಪಹಾಸ್ಯ ಮಾಡುವುದು ಅಥವಾ ಅಸಹ್ಯ ಪಡುವುದೇನೈತಿಲ್ಲ, ಇದು ನಕಾರಾತ್ಮಕ ಮನೋಧೋರಣೆ. ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಅನ್ನೋದು ಸಕಾರಾತ್ಮಕ ಧೋರಣೆ. ಈ ಕುರಿತು ಬಸವಣ್ಣನವರ ಒಂದು ವಚನ ನೋಡಿ. ಹಾಲ ಕಂದಲ ತುಪ್ಪದ ಮಡಿಕೆಯ ಬೋಡೆನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ, ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ ನೋಡ. ಮ್ಯಾಲ ಒಂದು ವೈಜ್ಞಾನಿಕ ಉದಾಹರಣೆ ಕೊಡ್ತಾರೆ ಅವರು. ಹಾಲ ಕಂದಲ ತುಪ್ಪದ ಮಡಿಕೆಯ ಬೋಡ ಮುಖ್ಯನ ಬೇಡ. ಇಲ್ಲಿ ಕಂದಲ ಮಡಿಕೆ ಅಂತಂದರೆ ಈ ಹಾಲ ಕಂದಲ ಅಂದರೆ ಹಾಲನ್ನು ಸಂಗ್ರಹಿಸಿಡುವಂಥ ಒಂದು ಪಾತ್ರೆ. ಹಾಲ ಕಂದಲ ತುಪ್ಪದ ಮಡಿಕೆ, ತುಪ್ಪವನ್ನು ಇಡುವಂಥ ಮಡಿಕೆ. ಅವಾಗೆಲ್ಲ ಮಣ್ಣಿನ ಪಾತ್ರೆಗಳಿದ್ದು ಹಾಲು ಹಾಕಿಡೋದು, ತುಪ್ಪ ಹಾಕಿಡೋದು. ಆ ಮ್ಯಾಲಿನ ಕಂಠ, ಬೋರ್ಡ್ ಅಂದ್ರೆ ಕಂಠ, ಆ ಪಾತ್ರೆಯ ಕಂಠ ಏನೈತಲ್ಲ ಅದು ಒಡೆದಂತ ತಿಳ್ಕೊರಿ. ಅದು ಒಡೆದ್ರೂ ಏನಾಯಿತು, ಮ್ಯಾಲಿನ ಕಂಠ ಒಡೆದ್ರೂ ಒಳಗಿರುವ ಹಾಲು ಮತ್ತು ತುಪ್ಪ ತಮ್ಮ ಮಧುರತೆಯನ್ನು ಕಳ್ಕೊಂಡಿರಂಗಿಲ್ಲ. ಇದು ಹೇಳ್ತಾ ಬಸವಣ್ಣನವರು. ಹಾಲ ಕಂದಲ ತುಪ್ಪದ ಮಡಿಕೆಯ ಬೋಡ ಮುಖ್ಯನ ಬೇಡ, ಮುಖ್ಯ ಆಗೈತೆ ಅಂತ ತಿಳ್ಕೊಬೇಡ. ಅದು ಹೆಂಗೆ ಒಳಗೆ ಹಾಲು ಮತ್ತು ತುಪ್ಪ ಸಿಹಿ ಅದಲ್ಲ, ಹಾಗೆಯೇ ಬಾಹ್ಯ ನೋಟಕ್ಕೆ ವಿಶೇಷ ಚೇತನರು ಅಥವಾ ಅಂಗವಿಕಲರು ಬಾಹ್ಯ ನೋಟಕ್ಕೆ ಅಂಗವೈಫಲ್ಯತೆ ಕಾಣಿಸ್ತದೆ, ಆದರೆ ಆತ್ಮವಸ್ತುವಿಗೆ ಏನೂ ಧಕ್ಕೆ ಆಗಿರಂಗಿಲ್ಲ. ಅಂದ್ರೆ ತನ್ನ ಒಂದು ಚೈತನ್ಯ ಏನದಲ್ಲ ಅದನ್ನು ಕಳ್ಕೊಂಡಿರಂಗಿಲ್ಲ. ಅದು ನಮ್ಮಲ್ಲಿ ಹೆಂಗದಲ್ಲ ಅವರಲ್ಲೂ ಹಂಗೆ ಇರ್ತದೆ. ಅದಕ್ಕೆ ಅವರಿಗೆ ನೀವು ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಅಂಗಹೀನರೆಂದರೆ ನಾಯಕ ನರಕ. ಅದಕ್ಕೆ ಅವ್ರಿಗೆ ಅಂಗಹೀನರಂತ ಅನ್ಲಿಕ್ಕೆ ಹೋಗ್ಬೇಡ, ಅಪಹಾಸ್ಯ ಮಾಡಬೇಡ ಅಂತ ಸಾಕಷ್ಟು ಉದಾಹರಣೆ ನೋಡ್ತೀವಿ ನಾವು. ಏನು ಅವರಲ್ಲಿ ಎಂಥ ಒಂದು ಶಕ್ತಿ ಐತೆ ಅನ್ನೋದು. ಅಂಗವಿಕಲರು, ಯಾಕಂದ್ರೆ ವಿಶೇಷ ಚೇತನರು ಜಗತ್ತಿನಲ್ಲಿ ಸಾಕಷ್ಟು ನಮಗಿಂತ ಹೆಚ್ಚು ಸಾಧನೆ ಮಾಡ್ಯಾರ. ಪುಟ್ಟರಾಜ ಗವಾಯಿಗಳಿರ್ಬೋದು, ಕವಿ ಮಿಲ್ಟನ್ ಇರ್ಬೋದು, ಆನಂತರ ಸ್ಟೀಫನ್ ಹಾಕಿಂಗ್ ಇರ್ಬೋದು. ಅವರು ಅಂಗವೈಫಲ್ಯ ಇದ್ರೂ ಅಗಾಧವಾದ ಶಕ್ತಿ ಅವರಲ್ಲಿ ಇರ್ತದೆ ಅನ್ನೋ ಒಂದು ಸಕಾರಾತ್ಮಕ ವಿಚಾರವನ್ನು ಇಲ್ಲಿ ಬಸವಣ್ಣನವ್ರು ಹೇಳ್ತಾರೆ. ಇದು ಸಕಾರಾತ್ಮಕತೆಯ ಕುರಿತಾದ್ರೆ, ಇನ್ನು ಸತ್ಸಂಗದ ಇಂಪಾರ್ಟೆನ್ಸ್ ಬಗ್ಗೆ ನೋಡೋಣ. ಯಾಕೆ ನಮಗೆ ಸತ್ಸಂಗ ಬೇಕು? ಸತ್ಸಂಗ ಮನುಷ್ಯ ಸಂಘಜೀವಿ. ಪ್ರಕೃತಿಯಲ್ಲಿಯ ಪ್ರತಿಯೊಂದು ಕ್ರಿಯೆಗೆ ಸಂಘ ಬೇಕು. ಸಂಘ ಇಲ್ಲಾರ್ದೆ ಏನೂ ಆಗುವುದಿಲ್ಲ ಅನ್ನೋ ಒಂದು ಅಕ್ಕನ ಒಂದು ವಚನ ನೋಡ್ರಿ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಘದಿಂದ ನಾನು ಪರಮಸುಖಿಯಾದೆನಯ್ಯ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಅಗ್ನಿ ಹುಟ್ಟಬೇಕಾದ್ರೆ ಸಂಘ ಬೇಕು. ಈ ಕಡ್ಡಿಪಟ್ಟಿಗೆ ಸಂಘ ಬೇಕು, ಅಥವಾ ಇನ್ನೊಂದು ಉರಿಯುತ್ತಿರುವ ಯಾವುದೋ ಜ್ಯೋತಿಯ ಸಂಘ ಬೇಕು. ಉದಾಹರಣೆಗೆ ಈಗ ನಮ್ಮಲ್ಲೇ ಬರ್ಷನ್ ಅದ, ಗ್ಯಾಸ್ ಅದ, ಅದ್ರ ಲೈಟ್ರದಿಂದ ಸ್ಟಾರ್ಟ್ ಮಾಡಿದಾಗ ಅಥವಾ ಕಡ್ಡಿಯಿಂದ ಕಡ್ಡಿ ಗೀರಿ ಅದಕ್ಕೆ ಹಚ್ಚಿದಾಗ ಮಾತ್ರ ಅಲ್ಲಿ ಅಗ್ನಿ ಸ್ಟಾರ್ಟ್ ಆಗ್ತೈತಿ. ಸೊ ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು ಅಂದ್ರೆ ಅಗ್ನಿ ಹುಟ್ಟಬೇಕಾದ್ರೆ ಇವು ಮೂರು ಥರದ ಸಂಘ ಬೇಕು. ಗ್ಯಾಸ್, ಆಮೇಲೆ ಅದು ಕಡ್ಡಿ, ಆನಂತರ ಒಲೆ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಬೀಜ ಅಂಕುರಿಸಬೇಕಾದ್ರೆ ಬೀಜಕ್ಕೆ ಭೂಮಿಯ ಸಂಘ, ನೀರಿನ ಸಂಘ, ಸೂರ್ಯನ ಕಿರಣಗಳ ಸಂಘ, ಉಷ್ಣಾಂಶ ಬೇಕಲ್ಲ, ಗಾಳಿಯ ಸಂಘ, ಇವೆಲ್ಲ ಬೇಕಿರಲಾರ್ದದ್ದು ಅಂಕುರಿಸುವುದಿಲ್ಲ.
ಸಂಘದಿಂದಲ್ಲದೆ ಹೂವಾಗದು. ಮೊಗ್ಗ ಹೂವಾಗಬೇಕಾದ್ರೆ ಸೂರ್ಯನ ಕಿರಣಗಳ ಸ್ಪರ್ಶ ಬೇಕಾಗ್ತಿತ್ತು, ಅದು ಸಂಘ. ನಿಸರ್ಗದಲ್ಲಿರುವ ಮೊಗ್ಗುಗಳು ಹೂವಿನ ಸೂರ್ಯನ ಕಿರಣಗಳ ಸ್ಪರ್ಶದಿಂದ ಸಹಜವಾಗಿ ಅರಳುತ್ತಾವೆ. ಸಂಘದಿಂದಲ್ಲದೆ ಸರ್ವ ಸುಖ ತಲೆದೋರದು. ಈ ಇಂದ್ರಿಯಗಳಿಗೆ ಸುಖ ಸಿಗಬೇಕಾದ್ರೆ ಪದಾರ್ಥಗಳ ಸಂಘ ಬೇಕಾಗ್ತೈತಿ. ಈಗ ನಾಲಿಗೆಯಿಂದ ರುಚಿ ಅನುಭವ ಆಗಬೇಕು, ಅದರದ್ದು ಒಂದು ಸುಖ ಸಿಗಬೇಕಾದ್ರೆ ಆ ಪದಾರ್ಥದ ಸಂಘ ನಾಲಿಗೆಗೆ ಆಗಬೇಕು. ಹಾಗೇ ಉಳಿದಿದ್ದು ಇದು ಬರೀ ಸುಖ. ಇದು ಅದರ ಪರಮ ಸುಖದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್, ಚನ್ನಮಲ್ಲಿಕಾರ್ಜುನಯ್ಯ ಮಹಾನುಭಾವಿಗಳ ಸಂಘದಿಂದ ಆನು ಪರಮ ಸುಖಿಯಾದೆನಯ್ಯ. ಪರಮ ಸುಖ ಸಿಗಬೇಕಾದ್ರೆ ಮಹಾನುಭಾವಿಗಳ ಸಂಘ ಬೇಕಾಗ್ತದೆ ಅನ್ನೋ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಮೇಲೆ ವೈಜ್ಞಾನಿಕ ಉದಾಹರಣೆಗಳೊಂದಿಗೆ. ಹಂಗೆ ಪರಮ ಸುಖ ಸಿಗಬೇಕಾದ್ರೆ ಮಹಾನುಭಾವಿಗಳ ಸಂಘ ಬೇಕಂತ ಒಂದು ಲೈನ್ ಹೇಳಿದ್ರೆ ಅರ್ಥನ ಆಗ್ತಿದ್ದಿಲ್ಲ. ಅದನ್ನು ಹೇಳ್ಕೋತ ಬಂದಾಗ ಹೌದಲ್ಲ, ಎಲ್ಲದಕ್ಕೂ ಸಂಘ ಬೇಕು. ಆದರೆ ಪರಮ ಸುಖ ಸಿಗಬೇಕಾದ್ರೆ ಮಹಾನುಭಾವಿಗಳ ಸಂಘ ಬೇಕು. ಯಾಕಂದ್ರೆ ಮಹಾನುಭಾವಿಗಳಲ್ಲಿ ಅಂಥ ಒಂದು ಕೆಪಾಸಿಟಿ ಇರ್ತದೆ. ಅವರ ಒಂದು ಜ್ಞಾನ ಕಿರಣಗಳ ಸ್ಪರ್ಶದಿಂದ ನಮ್ಮ ಹೃದಯ ಕಮಲ ಅರಳುತ್ತದೆ. ಅಲ್ಲಿ ಸೂರ್ಯನ ಕಿರಣಗಳ ಸ್ಪರ್ಶದಿಂದ ನಿಸರ್ಗದಲ್ಲಿರುವ ಎಲ್ಲ ಮೊಗ್ಗುಗಳು ಸಹಜವಾಗಿ ಅರಳಿದ್ರೆ, ಇಲ್ಲೇ ಗುರುಗಳ ಅಥವಾ ಮಹಾನುಭಾವಿಗಳ ಜ್ಞಾನ ಕಿರಣಗಳ ಸ್ಪರ್ಶದಿಂದ ಜ್ಞಾನ ದಾಹವಿರುವ ಶಿಷ್ಯರ ಹೃದಯಗಳು ಅರಳ್ತಾವ. ಅಂದ್ರೆ ಒಂದು ಕಂಡೀಷನ್ ಏನಂದ್ರೆ ಜ್ಞಾನದ ದಾಹ ಬೇಕು. ಜ್ಞಾನದ ದಾಹ ಇದ್ದಾಗ ಮಾತ್ರ ಅವು ಅರಳ್ತಾವ. ಎಲ್ಲ ಹೃದಯ ಕಮಲಗಳು ಅರಳುವುದಿಲ್ಲ. ಅದಕ್ಕೆ ಮಹಾನುಭಾವಿಗಳ ಸಂಘದೊಳಗೆ ಯಾರ್ಯಾರು ಹೋಗ್ತಾರೋ ಮತ್ತು ಯಾರ್ಯಾರಿಗೆ ಜ್ಞಾನದ ದಾಹ ಐತಿ, ಯಾರಲ್ಲಿ ಅಪಾರವಾದ ಭಕ್ತಿ ಐತಿಲ್ಲ, ಅವ್ರಿಗೆ ಪರಮ ಸುಖ ಸಿಗ್ತೈತಿ. ಪರಮ ಸುಖ ಅಂದ್ರೆ ಸಾಮಾನ್ಯ ಸುಖ ಅಲ್ಲದು, ಅದ್ಭುತ. ಅಂದರೆ ಯಾವಾಗಲೂ ಇರುವಂಥ ಸುಖ ಅದು, ಯಾವಾಗಲೂ ಇರುವಂಥ ಸುಖ. ಈಗ ಹೆಂಗೆ ಸಿದ್ದರಾಮೇಶ್ವರ ಹೇಳ್ತಾರಲ್ಲ, ಶಿಷ್ಯನೆಂಬ ವನಕ್ಕೆ ವಸಂತ ನೋಡ ಗುರು ಅಂತೇಳಿ. ವಸಂತ ಇದ್ದಂಗೆ ಮಹಾನುಭಾವಿ ಅಥವಾ ಈ ಪರಮ ಗುರು ಏನದಲ್ಲ, ಶಿಷ್ಯನ ಪಾಲಿಗೆ ವಸಂತ ಋತು ಇದ್ದಂಗೆ. ಹೆಂಗೆ ವಸಂತ ಋತುದಲ್ಲಿ ಎಲ್ಲ ಗಿಡಗಳು ಹಸಿರಾಗ್ತಾವೆ, ಆಮೇಲೆ ಇದಕ್ಕೊಂದು ಕೋಗಿಲಿಗೆ ಧ್ವನಿ ಬರ್ತದಲ್ಲ, ಹಂಗಾಗ್ತದೆ. ನಮ್ಮ ಹೃದಯ ಹಾಡ್ಲಿಕ್ಕತ್ತದ ಸಂತೋಷದಿಂದ. ಸೊ ಇದು ಪರಮ ಸುಖ ಅಕ್ಕನ ಒಂದು ವಚನ. ಎರಡನೇ ವಚನ, ಸಂಘ ಹೌದು, ಆದರೆ ಎಂಥವ್ರ ಸಂಘ ಮಾಡಬೇಕು? ಆಗಲೇ ಮಹಾನುಭಾವರ ಸಂಘ ಮಾಡಬೇಕಂತ ಏನು ಅಕ್ಕ ಹೇಳಿದಲ್ಲ. ಈ ಜಗತ್ತಿನೊಳಗೆ ಏನದ ಅಂದ್ರೆ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ, ಅಥವಾ ಸಜ್ಜನರು ಅದಾರ, ದುರ್ಜನರು ಅದಾರ. ನಾವು ಆದಷ್ಟು ಸಜ್ಜನರ ಸಂಘದೊಳಗಿರಬೇಕು ಅಂತ ಬಸವಣ್ಣನವರ ಒಂದು ವಚನ ನೋಡ್ರಿ. ಸಾರ ಸಜ್ಜನರ ಸಂಘ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ದೂರ ದುರ್ಜನರ ಸಂಘ. ಆನಂತರ ಹಾವಾದಡೇನು ವಿಷ ಒಂದೇ, ಅಂತರಂಗ ಶುದ್ಧಿ ಇಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷದಂತೆ ಕೂಡಲ ಸಂಗಮ ದೇವ. ಅಂಥವರ ಸಂಘ ಬೇಡ ಕಂಡಯ್ಯ ಅಂತ ಮಧ್ಯದಲ್ಲಿ ಹೇಳ್ತಾರೆ. ಮತ್ತು ಅಲ್ಲಿ ಭಾಳ ಕಳಕಳಿಯಿಂದ ಹೇಳ್ತಾರೆ, ಅಂಥವ್ರ ಸಂಘ ಮಾಡಬೇಡ, ಯಾವಾಗಲೂ ಸಜ್ಜನರ ಸಂಘ ಮಾಡು, ದುರ್ಜನರ ಸಂಘದಿಂದ ದೂರಿರು. ಯಾಕಂದ್ರೆ ಹಾವಾದಡೇನು ವಿಷ ಒಂದೇ. ಯಾವ ಹಾವಾದರೇನು? ವಿಷಪೂರಿತ ಹಾವುಗಳು ಏನದವಲ್ಲ ಅದ್ರದ್ದೆಲ್ಲ ವಿಷ ಒಂದರ, ಅದಕ್ಕೆ ಕಚ್ಚೋದು ಬಿಡಂಗಿಲ್ಲ ಅದು. ಅದಕ್ಕೆ ಸಜ್ಜನರ ಸಂಘದೊಳಗಿರು, ಅಂಥವ್ರ ಸಂಘ ಮಾಡ್ಲಿಕ್ಕೆ ಹೋಗಬೇಡ ಅಂತ ಬಸವಣ್ಣನವ್ರು ಹೇಳ್ತಾರೆ. ಇನ್ನೊಂದು, ಈ ಸಂಘದ ಒಂದು ಕಾರಣ ಪರಿಣಾಮ ಅಂದರೆ ಯಾರ ಸಂಘದಲ್ಲಿದ್ದರೆ ಏನೇನು ಆಗ್ತೈತಿ, ನಾವು ಹೆಂಗೆ ಇರ್ತೀವಿ, ಅಥವಾ ನಮಗೆ ಅದರದ ಒಳ್ಳೆಯ ಪರಿಣಾಮ ಏನು, ದುಷ್ಪರಿಣಾಮ ಏನು, ಅಥವಾ ಕಾಸ್ ಆ್ಯಂಡ್ ಇಫೆಕ್ಟ್ ಇದ್ದಂಗೆ ಇದು ಕಾರಣ ಪರಿಣಾಮ ಕುರಿತು ಇನ್ನೊಂದು ಅಕ್ಕನ ವಚನ ನೋಡಿ. ಅರಿಯದವರ ಸಂಘವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತಂದುಕೊಂಬಂತೆ, ಬಲ್ಲವರ ಸಂಘವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತಂದುಕೊಂಬಂತೆ,
ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ. ಅಂದರೆ ಇಲ್ಲೇ ಅರಿಯದವರ ಸಂಘ, ಬಲ್ಲವರ ಸಂಘ, ಶರಣರ ಸಂಘ, ಅದರಿಂದ ಇಫೆಕ್ಟ್ ಏನು ಅನ್ನೋದು ಹೇಳ್ತಾರೆ. ಅರಿಯದವರ ಸಂಘವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತಂದುಕೊಂಬಂತೆ. ಅಜ್ಞಾನಿಗಳ ಸಂಘ ಅಥವಾ ಕುತರ್ಕಿಗಳ ಸಂಘ ಮಾಡಿದರ ಅಲ್ಲಿ ಏನಾಗ್ತೈತಿ ಅಂದ್ರೆ ಕಲ್ಲಿನ ಕೂಡ ಗುದ್ದಾಡಿದಂಗೆ, ಘರ್ಷಣೆ ಮಾಡಿದಂಗೆ ಆಗ್ತೈತಿ. ಬಲ್ಲವರ ಸಂಘ ಮಾಡಿದರ ಮೊಸರು ಹೊಸೆದು ಬೆಣ್ಣೆಯ ತಂದುಕೊಂಬಂತೆ. ಮೊಸರು ಕಡದ ಬೆಣ್ಣೆ ತೆಗೆದಂಗೆ ಭಾಳ ಸೂಕ್ಷ್ಮತೆ ಇರ್ತೈತಿ, ಭಾಳ ಮಧುರತೆ ಇರ್ತೈತಿ. ಶರಣರ ಸಂಘವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ. ಕರ್ಪೂರದ ಗಿರಿಗೆ ಉರಿ ತಗಲಿದ್ರ ಅಲ್ಲೇ ಇದ್ದಿಲು ಬೂದಿ ಇಂಥ ಯಾವ ಅವಶೇಷಗಳು ಉಳಿಯುವುದೇ ಇಲ್ಲ. ಹಾಗೆಯೇ ನಾವು ಶರಣರ ಸಾಮೀಪ್ಯದಲ್ಲಿ ಬಂದಾಗ, ಶರಣರ ಸಂಘದಲ್ಲಿ ಬಂದಾಗ ನಮ್ಮಲ್ಲಿರುವ ಎಲ್ಲ ಅವಗುಣಗಳು ನಾಶ ಆಗ್ತವೆ. ಅದ್ರ ಒಂದಿಷ್ಟು ಭಕ್ತಿ ಬೇಕು, ನಾನು ಜ್ಞಾನದ ದಾಹ ಬೇಕಂತಾಗ ಹೇಳಿದ್ನಲ್ಲ, ಎಲ್ಲ ಅವಗುಣಗಳು ಅವ್ರ ಸಮೀಪ ಹೋದಾಗ ಅವು ತಾನಕ್ಕೆ ತಾನು ಆಟೋಮೆಟಿಕಲಿ ನಾಶ ಆಗ್ತಾವೆ. ದ್ವೇಷ, ಅಸೂಯೆ, ಮದ, ಮತ್ಸರ, ಅಹಂಕಾರ ಇವೆಲ್ಲ ನಾಶ ಆಗ್ತಾವೆ. ನಾಶ ಆಗೋದ್ರ ಜೊತೆಗೆ ಏನೇನೋ ಅವಶೇಷಗಳೇ ಸದ್ಯ ಉಳಿಯೋದಿಲ್ಲ ಅಲ್ಲೇ ನಮ್ಮಲ್ಲಿ ಒಳಗೆ, ಹುಡುಕಾಡಿದ್ರೂ ಸಿಗಂಗಿಲ್ಲ. ಅಷ್ಟು ಪ್ಯೂರ್ ಆಗ್ತೀವಿ. ಅದಕ್ಕೆ ಶರಣರ ಸಂಘ ಮಾಡ್ರಿ ಅಂತ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾರೆ. ಅದೇ ತೆರನಾದ ಇನ್ನೊಂದು ಸಿದ್ದರಾಮೇಶ್ವರ್ ಹೇಳ್ತಾರೆ ನೋಡ್ರಿ. ಅಂದ್ರೆ ಸಜ್ಜನರ ಸಂಘದಿಂದ ಅಥವಾ ಸಜ್ಜನರ ಸಂಘದಿಂದ ಅಥವಾ ಸದಾಚಾರಿಗಳ ಸಂಘದಿಂದ ಲಾಭ ಏನು, ದುರ್ಜನರ ಸಂಘದಿಂದ ಅಥವಾ ದುರಾಚಾರಿಗಳ ಸಂಘದಿಂದ ಏನು ನಷ್ಟ ಆಗ್ತೈತಿ ಅನ್ನೋದು ನಮ್ಮ ಸಿದ್ದರಾಮೇಶ್ವರ ಒಂದು ವಚನದ ಮೂಲಕ ಹೇಳ್ತಾರೆ. ಭಾಳ ಈ ವಚನ ಅನ್ಕ ಅತ್ಯಂತ ವೈಜ್ಞಾನಿಕ ಪೂರ್ವಕ. ಈ ಬರೇ ಹಂಗೆ ಹೇಳ್ಬೋದಾಗಿತ್ತು, ಸಜ್ಜನರ ಸಂಘ ಮಾಡ್ರಪ್ಪ, ದುರ್ಜನರ ಸಂಘ ಮಾಡಬೇಡ್ರಿ, ಅದು ಒಳ್ಳೆಯದಾಗೋದಿಲ್ಲ, ಇದರಿಂದ ಕೆಟ್ಟ ಆಗ್ತೈತಿ ಅಂತ ಹಂಗೆ ಹೇಳಿದ್ರೆ ಜನರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಜಲ ಒಂದೇ ಈ ಚಲವನಾಶ್ರಯಿಸಿ ಮದ್ಯಪಾನವೆನಿಸಿತ್ತು, ಸುರತರುವನಾಶ್ರಯಿಸಿ ಅಮೃತವೆನಿಸಿತ್ತು. ದೇಹ ಒಂದೇ ಅಂಗನೆಯನಾಶ್ರಯಿಸಿ ಭವಕ್ಕೆ ಬೀಜವಾಯಿತು, ಲಿಂಗವನಾಶ್ರಯಿಸಿ ಭವಕ್ಕೆ ದೂರವಾಯಿತು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಲ ಒಂದೇ, ನೀರು ಒಂದೇ ಅದ, ನೆಲನೂ ಒಂದೇ ಅದ ಅಂತ ತಿಳ್ಕೊರಿ. ಜಲ ಒಂದೇ ಈ ಚಲವನಾಶ್ರಯಿಸಿ ಅಂದ್ರೆ, ಈ ಚಲ ಅಂದ್ರೆ ಇದು ಸಿಂಧಿ ಮರ. ಆ ಸಿಂಧಿ ಮರದ ಬೇರುಗಳು, ನೀರಿನ ಬೇರುಗಳ ಸಂಘದಿಂದ ನೀರೇನಾಗ್ತೈತಿ, ಮದ್ಯಪಾನ ಆಗ್ತೈತಿ. ಈ ಚಲವನ್ನು ಆಶ್ರಯಿಸಿ ಮದ್ಯ ಆಯಿತು. ಸುರತರುವನ್ನು ಆಶ್ರಯಿಸಿ ಅಮೃತವಾಯಿತು. ಅದೇ ನೀರು, ಯಾಕಂದ್ರೆ ಜಲ ಒಂದೇ ಅಂದರು, ನೆಲನೂ ಒಂದೇ. ಅದೇ ನೀರು ತೆಂಗಿನ ಗಿಡದ ಬೇರುಗಳನ್ನು ಆಶ್ರಯಿಸಿ ಅಥವಾ ಬೇರುಗಳ ಸಂಘದಿಂದ ಅಮೃತ ಆಯ್ತು. ಅಮೃತ ಅಂದ್ರೆ ಸಿಹಿಯಾದ ನೀರು, ತೆಂಗಿನ ನೀರು ಅಂತೀವಲ್ಲ, ಅಮೃತ ಅದು. ಅದರೊಳಗೆ ಗ್ಲುಕೋಸ್ ಕಂಟೆಂಟ್ ಭಾಳ ಅದ. ಅದ್ಭುತವಾದ ಔಷಧಿ ಶಕ್ತಿಗಳದಾವ. ಆನಂತರ ಇದು ಉದಾಹರಣೆ ಕೊಟ್ಟರು, ವೈಜ್ಞಾನಿಕ ಉದಾಹರಣೆ. ಅದೇ ರೀತಿಯಾಗಿ ನೆಕ್ಸ್ಟ್ ಹೇಳ್ತಾರೆ, ದೇಹ ಒಂದೇ. ನಮ್ಮೆಲ್ಲರ ದೇಹ ಒಂದೇ ಅದಾವೆ. ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಯಾರು ಇರ್ಬೋದು. ಆದ್ರೆ ನಾವು ಯಾಕೆ ಹಿಂಗೆ ಬೇರೆ ಬೇರೆ ಆದೀವಿ? ಯಾಕೆ ಕೆಲವೊಬ್ಬರು ದುಃಖಕ್ಕೀಡಾದರು, ಕೆಲವೊಬ್ರು ಯಾಕೆ ಆರಾಮದಾರು, ಕೆಲವೊಬ್ಬರ ಬದುಕು ಸ್ವರ್ಗ ಯಾಕಾತು, ಕೆಲವೊಬ್ಬರು ಬದುಕು ನರಕ ಯಾಕಾತು ಅನ್ನೋದಕ್ಕೆ ಹೇಳ್ತಾರೆ. ದೇಹ ಒಂದೇ ಅಂಗನೆಯನಾಶ್ರಯಿಸಿ ಭವಕ್ಕೆ ಬೀಸವಾಯಿತು. ಅಂಗನೆಯನಾಶ್ರಯಿಸಿ ಅಂತಂದರೆ ದುರಾಚಾರಿಗಳ ಸಂಘದಿಂದ ಅಥವಾ ದುರ್ವ್ಯಸನಗಳ ಸಂಘದಿಂದ
ಭವಕ್ಕೆ ಬೀಜವಾಯಿತು, ದುಃಖಕ್ಕೆ ಕಾರಣ ಆಯಿತು ಆ ಶರೀರ. ಲಿಂಗವನ್ನು ಆಶ್ರಯಿಸಿ ಭವಕ್ಕೆ ದೂರವಾಯಿತು. ಲಿಂಗವನ್ನು ಆಶ್ರಯಿಸಿ ಅಂದ್ರಂದ್ರೆ ಬರೀ ಲಿಂಗ ಕಟ್ಕೊಂಡ್ರಲ್ಲ, ಲಿಂಗವನ್ನು ಆಶ್ರಯಿಸಿ ಅಂತಂದ್ರೆ ಲಿಂಗ ತತ್ವವನ್ನು ಅಳವಡಿಸಿದವರ ಸಂಘದಿಂದ ಅಥವಾ ಸಂಘ ಮಾಡುವುದರಿಂದ, ಲಿಂಗದ ಮಾರ್ಗದಲ್ಲಿ ಅಥವಾ ಮಂಗಳಕರವಾದ ಮಾರ್ಗದಲ್ಲಿ ಅಥವಾ ಸದಾಚಾರದಲ್ಲಿ ಏನದಾರಲ್ಲ, ಸದಾಚಾರಿಗಳಂತೀವಲ್ಲ, ಆ ಸದಾಚಾರಿಗಳ ಸಂಘದಿಂದ ಏನಾಗ್ತೈತಿ, ಬದುಕು ಭವಕ್ಕೆ ದೂರವಾಯಿತು, ದುಃಖದಿಂದ ದೂರ ಆಗ್ತದೆ. ಅಂದರೆ ಯಾರು ದುರಾಚಾರಿಗಳ ಸಂಘ ಮಾಡಿದವರ ಬದುಕು ನರಕ ಆಗ್ತದೆ, ಸದಾಚಾರಿಗಳ ಸಂಘ ಮಾಡಿದವರ ಬದುಕು ಸ್ವರ್ಗ ಆಗ್ತದೆ. ಅಲ್ಲಿ ಹೆಂಗೆ ಮದ್ಯಪಾನ ಆಯ್ತು, ಅಮೃತ ಆತ್ಲ, ಆ ರೀತಿ ಆಗ್ತೈತಮ್ಮ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅದ್ಭುತ ವಚನ. ಆನಂತರ ನಾವು ವೃತಹೀನರ ಸಂಘ ಮಾಡಬಾರ್ದು. ವೃತಹೀನರ ಸಂಘದ ಒಂದು ಇಫೆಕ್ಟು ಒಂದೆರಡು ವಚನ ಹೇಳ್ತಾರೆ. ಕಾಳವೆ ಮತ್ತು ಕೊಟ್ಟಣದ ಸೋಮಮ್ಮ. ಕಾಳವೆಯವರು ನೋಡ್ರಿ, ಕಾಳವೆ ಇವರು ಬಡಿಗೆ ಕಾಯಕದ ಶರಣೆ ಅಥವಾ ಬಡಿಗೆ ಕಾಯಕದ ಬಸವಯ್ಯ ಅಂತ ಬರ್ತಾರೆ. ಅವರ ಪುಣ್ಯಸ್ತ್ರೀ ಅವರು ತಮ್ಮ ಕಾಯಕದ ಪರಿಕರಗಳ ಮೂಲಕ ಒಂದು ವಚನ ಹೇಳ್ತಾರೆ. ಕಾಯಕದ ಪರಿಕರಗಳನ್ನು ಆಧಾರ ಇಟ್ಟುಕೊಂಡು, ಕೈಯ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತ ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವೃತಹೀನರ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. ಏನು 3 ಲೈನ್ದೊಳಗೆ ಅದ್ಭುತ ಸಂದೇಶ ಕೊಡ್ತಾರೆ. ಕೈಯ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅವಾಗ ಬಡಿಗ್ತನ ಮಾಡುವಾಗ ಬಡಿಗರು ಈ ಕಟ್ಟಿಗೆಯನ್ನು ಕೆತ್ತಲಿಕ್ಕೆ ಬಾಚಿ ಅನ್ನುವಂಥ ಒಂದು ಸಾಧನವನ್ನು ಉಪಯೋಗಿಸ್ತಿದ್ರು. ಭಾಳ ಹರಿತವಾದ ಸಾಧನ ಅದು. ಒಂದು ಕಾಲೊಳಗೆ ಕಟ್ಟಿಗೆ ಹಿಡಿದು ಬಗ್ಗಿ 2 ಕೈಗಳಲ್ಲಿ ಬಾಚಿ ಹಿಡಿದು ಆ ಕಟ್ಟಿಗೆಯನ್ನು ಕೆತ್ತುತ್ತಿದ್ದರು. ಈಗೆಲ್ಲ ಅದು ಹೋಗ್ಯದ, ಈಗ ಭಾಳಷ್ಟು ಎಲ್ಲ ಮಷಿನ್ ಮೇಲೆ ಅದ. ಆದ್ರೆ ಅದನ್ನು ನಾವು ನೋಡಿದ್ದೀವಿ, ಕೆತ್ತೋದು ನೋಡಿದ್ದೀವಿ ನಾವು. ಬಾಚಿಯಿಂದ ಕಟ್ಟಿಗೆ ಕೆತ್ತಿದ್ರು. ಆ ಕೆತ್ತುವಾಗ ಭಾಳ ಲಕ್ಷಗೊಟ್ಟು ಕೆತ್ತಬೇಕಾಕೈತಿ. ಸ್ವಲ್ಪ ಲಕ್ಷ ಬೇರೆ ಕಡೆ ಹೋಯಿತು ಅಂದ್ರೆ ಆ ಕೈಯೊಳಗಿದ್ದ ಬಾಚಿ ಕಾಲಿಗೆ ತಾಗ್ತೈತಿ, ಅನಾಹುತ ಆಗ್ತೈತಿ. ಅದನ್ನು ಹೇಳಿದರು, ಕೈಯ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. 2ನೇ ಲೈನಿಗೆ ಬರ್ತಾರೆ, ಮಾತ ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಈಗ ಯಾರ ಜೋಡಿ ಯಾವ ರೀತಿ ವ್ಯವಹರಿಸಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಶರಣರ ಸಾಕಷ್ಟು ವಚನದೊಳಗೆ ಹೇಳ್ಯಾರ ನಮಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಅನ್ಕೋತ, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನುತ್ತಿರಬೇಕು. ಅವರಲ್ಲಿರುವ ಪ್ರತಿಯೊಬ್ಬರಲ್ಲಿರುವ ಆತ್ಮವಸ್ತು ಅಥವಾ ಲಿಂಗ ಮೆಚ್ಚಿಕೊಳ್ಳುವಂಥ ಮಾತಿರಬೇಕು. ಭಾಳ ನಯ ವಿನಯತೆಯಿಂದ ಮಾತಾಡಬೇಕು. ಅದನ್ನು ತಪ್ಪಿ ಬಿರುಸಾಗಿ ಮಾತಾಡಿದ್ರೆ ಯಾರಿಗೆರೆ ಎದುರಾಳಿಗೆ ಮಾತ ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಜಗಳಕ್ಕೆ ಮೂಲ ಆಕೈತಿ. ಮತ್ತೇನಾಗ್ತೈತಿ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಅದಕ್ಕೆ ಚೆಂದಂಗೆ ಮಾತಾಡಬೇಕು. ತಪ್ಪಿ ಮಾತಾಡಿದರೆ ಜಗಳ ಆಗ್ತೈತಿ. ಇವೆರಡೂ ಉದಾಹರಣೆ ಕೊಟ್ಟು ಗೊತ್ತಾ ಕನ್ಕ್ಲೂಷನ್ಗೆ ಬರ್ತಾರೆ. ಇವು ಪ್ರಾಕ್ಟಿಕಲ್ ಉದಾಹರಣೆನೇ ಇವು. ಯಾಕಂದ್ರೆ ನಾವು ಕೈ ತಪ್ಪಿ ಕೆತ್ತಿದರೆ ಕಾಲಿಗೆ ಪೆಟ್ಟಾಗ್ತೈತಿ, ಮಾತು ತಪ್ಪು ನುಡಿದರೆ ಜಗಳ ಆಕೈತಿ. ಅಲ್ಲಿ ಒಮ್ಮೆ ಮನ್ಕ ಬಾಯಿಗೆ ಮೂಲ ಅಂದ್ರೆ ಒಮ್ಮೊಮ್ಮೆ ಬಡ್ದ ಬಿಟ್ಟರೆ ಹಲ್ಲನ್ನು ಉದುರಿಸ್ತಾರಂತಾರಲ್ಲ, ಬಾಯಿಗೆ ಮೂಲ ಆಗ್ತೈತಿ. ಸೊ ಇವೆರಡೂ ಉದಾಹರಣೆಗಳ ಮೂಲಕ 3ನೇ ಲೈನ್ ಕನ್ಕ್ಲೂಷನ್ಗೆ ಏನು ಬರ್ತಾರಂದ್ರೆ, ವೃತ್ತಹೀನರ ಸಂಗವ ಮಾಡಿದಡೆ ನರಕಕ್ಕೆ ಮೂಲ. ಸೊ ಸಂಘ ಮಾಡುವಾಗೂ ಅಲ್ಲಿ ಮ್ಯಾಲೆ ಹೆಂಗೆ 2 ಎಚ್ಚರದಿಂದ ಕಟ್ಟಿಗೆ ಕೆತ್ತಿದೆ, ಎಚ್ಚರದಿಂದ ಮಾತಾಡಿದಿಲ್ಲ, ಹಂಗೆ ಎಚ್ಚರದಿಂದನೇ ಸಂಘ ಮಾಡು. ಎಚ್ಚರ ತಪ್ಪಿದ್ರೆ ಹೆಂಗೆ ಅದು ಕಾಲಿಗೆ ಅನಾಹುತ ಮಾಡ್ತೈತಿ, ಅದು ಬಾಯಿಗೆ ಅಂದರೆ ಜಗಳಕ್ಕೆ ಮೂಲ ಆಕೈತಿ. ಹಂಗೆ
ಇದು ನರಕಕ್ಕೆ ಮೂಲ ಆಗ್ತೈತಿ ಎಚ್ಚರ ತಪ್ಪಿ ಸಂಘ ಮಾಡಿದ್ರೆ. ಇಲ್ಲಿ ವೃತ್ತಹೀನರ ಸಂಘ ಅಂದ್ರೆ ಏನಿದು? ವೃತ್ತಹೀನರಂದ್ರೆ ಯಾರು? ವೃತ್ತಸ್ಥರಂದ್ರೆ ಯಾರು? ಇದು ಭಾಳ ಮುಖ್ಯದ. ವೃತ್ತಹೀನರ ಸಂಘ ಸುಮ್ಮನೆ ಎಲ್ಲರಿಗೂ ವೃತ್ತಹೀನರ ಅನ್ನೋದೇನು? ವೃತ್ತಸ್ಥ ಅಂತಂದ್ರೆ ವೃತ್ತ ಉಳ್ಳವ್ರು ಅಂದ್ರೆ, ಇಲ್ಲಿ ವೃತ್ತ ಅಂತಂದ್ರೆ ಭಾಳ ಜನ ಸತ್ಯನಾರಾಯಣ ವೃತ್ತ ಅಥವಾ ಹೋಮದ ವೃತ್ತ ಇವು ಅಂಥವಲ್ಲಿವು. ವೃತ್ತ ಅಂತಂದ್ರೆ ಸತ್ಯ ಶುದ್ಧವಾದ ಕಾಯಕ ಅಥವಾ ಸತ್ಯದ ಮಾರ್ಗದಲ್ಲಿರುವವರು, ಸನ್ಮಾರ್ಗದಲ್ಲಿರುವುದು. ಇದಕ್ಕೆ ವೃತ್ತ ನಮ್ಮ ಶರಣರು ಅನೇಕ ಚನ್ನಬಸವನವರನಕ 52 ಆಚಾರಗಳನ್ನು ಕೊಡ್ತಾವೆ. ಆ 52 ಆಚಾರದೊಳಗೆ ಯಾರದಲ್ಲ ಅವ್ರು ವೃತ್ತಸ್ಥರು. ಮತ್ತು ಮೋಸ ವಂಚನೆ ಇದರೊಳಗೆ ಏನು ತೊಡಗ್ಯಾರಲ್ಲ ಅವ್ರು ವೃತ್ತಹೀನರು. ಮೋಸ ವಂಚನೆ ಭ್ರಷ್ಟಾಚಾರ ಅವರು ವೃತ್ತಹೀನರು. ಈ ವೃತ್ತಹೀನರ ಸಂಘ ಮಾಡಿದ್ರೆ ನರಕಕ್ಕೆ ಮೂಲ ಅಂತೇಳಿದರು. ಯಾಕಂದ್ರೆ ಬದುಕು ನರಕ ಆಗ್ತೈತಿ, ವೃತ್ತಹೀನರ ಸಂಘ ಮಾಡಬೇಡ. ಯಾಕಂದ್ರೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಆಗ್ತೈತಿ. ವೃತ್ತ ಅದನ್ನು ಅವ್ರ ಮೇಲೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಮ್ಮ ಮೇಲೆ ಅವ್ರ ಇನ್ಫ್ಲೂಯೆನ್ಸ್ ಆಗ್ತೈತಿ. ಸೊ ಈ ಸತ್ಯನಾರಾಯಣ ವೃತ್ತ ಹಾಕ್ಸೋರು ಭಾಳ ಅದಾರ, ಆದರೆ ಸತ್ಯದ ಆಚರಣೆಯಲ್ಲಿ ಏನು ಹೋಗೋರದಲ್ಲ ಭಾಳ ಕಡಿಮೆ ಅದ. ಸತ್ಯದ ಆಚರಣೆಯಲ್ಲಿರುವುದೇ ಸತ್ಯನಾರಾಯಣ ವೃತ್ತ. ಸೊ ಅದು ಅಂಥವ್ರ ಜೊತೆ ನೀನಿರು. ಈ ವೃತ್ತಹೀನರ ಸವಾಸ ಮಾಡ್ಲಿಕ್ಕೆ ಹೋಗಬೇಡ. ಅದೇ ದಾಟಿ ಒಳಗೆ ಕೊಟ್ಟಣದ ಸೋಮಮ್ಮ ಒಂದು ವಚನ ಹೇಳ್ತಾರೆ. ತಮ್ಮ ಕಾಯಕದ ಪರಿಕರಗಳನ್ನು ಇವರು ಭತ್ತ ಕುಟ್ಟು ಕಾಯಕದವ್ರು. ಇವರು ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡ್ತಿದ್ರಲ್ಲ ಅಂಥ ಕಾಯಕದವ್ರು. ಅವ್ರು ಏನು ಹೇಳಿದ್ರು? ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಹದ ತಪ್ಪಿ ನಾವು ವೃತ್ತಹೀನರ ಸಂಘ ಮಾಡಿದರೆ ನರಕವಲ್ಲದೆ ಮುಕ್ತಿ ಇಲ್ಲ. ಅರಿಯದದು ಹೋಗಲಿ, ಅರಿದರಿದು ಮಾಡಿದಡೆ ಏನು? ಅರಿದರಿದು ಮಾಡಿದಡೆ ಕಾಸಿದ ಕತ್ತಿಯಲ್ಲಿ ಕಿವಿ ಕೊಯ್ವರಾಗಿ, ಒಲ್ಲೆ ಬಲ್ಲೆನಾಗಿ ನಿಮ್ಮಾನೆ ನಿರ್ಲಜ್ಜೇಶ್ವರ ನೋಡ್ರಿ. ಹೌದು, ಅಂಕಿತ ನಾಮ ನೋಡ್ರಿ. ಒಲ್ಲೆ ಬಲ್ಲೆನಾಗಿ ಅಂದರೆ ಏನಿಲ್ಲ? ನಾವು ಭತ್ತ ಕುಟ್ಟಬೇಕಾದ್ರೆ ಅಥವಾ ಯಾರ ಭತ್ತ ಕುಟ್ಟಬೇಕಾದ್ರೆ ಭಾಳ ಹದವರಿತು ಕುಟ್ಟಬೇಕು. ಹದ ತಪ್ಪಿತ್ತಂದ್ರೆ ಎತ್ತರ ಕುಟ್ಟಿದ್ರೆ ನುಚ್ಚಲ್ಲದೆ ಅಕ್ಕಿ ಇಲ್ಲ. ಅಕ್ಕಿ ಆಗೋದು ಹೋಗಿ ಬರೀ ಎಲ್ಲ ಒಡೆದು ನುಚ್ಚಾಗಿಬಿಡ್ತೈತಿ. ಹಂಗೆ ನಾವು ವೃತ್ತಹೀನರ ಸಂಘ ಮಾಡಿದೀವಿ ಅಂದ್ರೆ ನರಕಲ್ದ ಮತ್ತೇನು ಮುಕ್ತಿ ಅನಕ ಸಿಗಂಗಿಲ್ಲ. ಏನು ನಮ್ಮಲ್ಲಿ ಕಾಳವಿ ಹೇಳಿದ್ರಲ್ಲ ಅದೇ ದಾಟಿ ಇದು. ನರಕನ ಹೊರತು ಮುಕ್ತಿ ಇಲ್ಲ. ಆದರೆ ಅವ್ರಕ್ಕಿಂತ ಒಂದು ಸ್ಟೆಪ್ ಏನಂದಿರಲ್ಲಿ, ಅರಿಯದದು ಹೋಗಲಿ, ಅರಿದರಿದು ಮಾಡಿದಡೆ ಅಂದರೆ ಏನೋ ಗುರ್ತಿರ್ಲಾರ್ದ ನಾ ಸಂಘ ಮಾಡೀನಿಲ್ಲ, ಅದು ಹೋಗಲಿ. ಆದರೆ ಗುರ್ತಿದ್ದು ಮಾಡಿದ್ರೆ, ಗುರ್ತಿದ್ರೂ ಇವರು ದುರ್ಜನರದಾರು, ಇವರು ದುರ್ವ್ಯಸನಿಗಳದಾರು, ಇದು ನಮ್ಗೆ ಗುರ್ತಿದ್ರೂ ಅವ್ರು ಸಂಘ ಮಾಡಿದ್ದಾರೆ. ಏನೋ ಗುರ್ತಿಲ್ದಾಗ ಮಾಡೇನೆ ಅಂದ್ರೆ ಅದನ್ನು ಬಿಡಬೇಕು ಮುಂದೆ ಅವ್ರ ಪ್ರಕಾರ. ಆದರೆ ಗುರ್ತು ಆಗಿ ಮಾಡಿದ್ರೆ, ನಾನು ಗುರ್ತಿದ್ದು ಮಾಡೀನಿ ಅಂದ್ರೆ ನೋಯಿಂಗ್ಲಿ ಅಂತೀವಲ್ಲ, ಗುರ್ತಿದ್ದರೂ ಮಾಡಿದ್ರೆ ಏನಾಗ್ತೈತಿ? ಕಾಶಿದ ಕತ್ತಿಯಲ್ಲಿ ಕಿವಿ ಕೊಯ್ವರಾಗಿ ಅಂದರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಅಂದಾಗ ಯಾರು ಬಂದು ಏನು ಕೊಯ್ಯೋದಿಲ್ಲ, ನಾವೇ ಕೊಯ್ಕೊಂಡಂಗೆ ಅದು ಶಿಕ್ಷೆ ಅನುಭವಿಸ್ಬೇಕಾಗ್ತೈತಿ. ಅದಕ್ಕೆ ಒಲ್ಲೆ ಬಲ್ಲೆನಾಗಿ ತಿಳಿದಾಕಾಗಿ ನಾನು ಅದನ್ನು ಮಾಡೋದಿಲ್ಲ. ಒಲ್ಲೆ ಬಲ್ಲೆನಾಗಿ ನಿರ್ಲಜ್ಜೇಶ್ವರ, ತಿಳಿದಾಗೆ ಅಥವಾ ತಿಳಿದು ಬಾವಿ ಬೀಳಂಗಿಲ್ಲ, ಅದನ್ನು ನಾ ಮಾಡೋಕ್ಕೆ ಹೋಗಂಗಿಲ್ಲ. ನಿಮ್ಮನೇ ನಿರ್ಲಜ್ಜೇಶ್ವರ ಅಲ್ಲಿ ಪರಮಾತ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ ಅವರು ಶರಣರು. ಪ್ರಮಾಣ ಮಾಡಿ
ನಾನು ಅವ್ರ ಜೊತೆ ನಾನು ಸಹವಾಸ ಮಾಡಂಗಿಲ್ಲಪ್ಪ ಅಂದ್ರೆ ಯಾಕೆ ಕೆಲವೊಮ್ಮೆ ಏನಾಗ್ತೈತಿ ಅಂದ್ರೆ ನಾವು ಚಲೋ ಇದ್ರೂ ಅವ್ರ ಜೊತೆ ಸಹವಾಸ ಒಮ್ಮೊಮ್ಮೆ ತೊಂದರೆ ಮಾಡ್ತೈತೆ. ಅದಕ್ಕೊಂದು ಸಣ್ಣ ಒಂದು ಉದಾಹರಣೆ ನೋಡಿರಿ, ನಿದರ್ಶನ ನೋಡಿರಿ. ನಾವೆಲ್ಲ ಚಲೋ ಇದೀವಿ, ಆದರೆ ವೃತ್ತಹೀನರ ಸಂಘ ಮಾಡಿದರೆ ಏನಾಗ್ತೈತಿ? ಒಂದು ಮರದೊಳಗೆ ಒಂದಿಷ್ಟು ಕಾಗೆಗಳು ಕುಳಿತಾವೆ, ಭಾಳಷ್ಟು ಕಾಗೆಗಳದಾವೆ. ಅವುಗಳ ಮಧ್ಯದಲ್ಲಿ ಒಂದು ಕೋಗಿಲೆ ಇದೆ. ಮರದ ಕೆಳಗೆ ಒಬ್ಬರು ಋಷಿಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಬಿಸಿಲಿನ ಸಮಯ. ಕಾಗೆಗಳು ತಮಗೆ ಗುರ್ತಾವೆ, ಸುಮ್ಮ ಕುಂದ್ರದೇ ಇಲ್ಲ. ಅವು ಕಾ ಅಂಥೇಳಿ ಸೌಂಡ್ ಮಾಡ್ತಿರ್ತಾವ, ಕೂಗ್ತಿರ್ತಾವ. ಋಷಿಗಳಿಗೆ ವಿಶ್ರಾಂತಿ ಭಂಗ ಆಗ್ಲಕತ್ತದ. ಅದಕ್ಕೆ ಅವ್ರು ಈ ಕಾಗೆಗಳನ್ನು ಓಡಿಸಲಿಕ್ಕೆ ತಮ್ಮ ಒಂದು ಬಾಣಿನಲ್ಲಿರುವ ಒಂದು ಬತ್ತಳಿಕೆಯಲ್ಲಿರೋ ಒಂದು ಬಾಣ್ ತೊಗೊಂಡು ಬಿಡ್ತಾರೆ. ಬತ್ತಳಿಕೆಯಲ್ಲಿರೋ ಒಂದು ಬಾಣ್ ಸುಮ್ಮನೆ ಕಾಗೆಗಳನ್ನು ಓಡಿಸಕ್ಕೆ ಹೊಡಿಲಿಕ್ಕಲ್ಲ, ಓಡಿಸ್ಬೇಕಂತ ಬಿಡ್ತಾರೆ ಅಷ್ಟೆ. ಆದರೆ ಕಾಗೆಗಳು ಭಾಳ ಜಾನವು, ಯಾಕಂದ್ರೆ ನಾವು ಆವಾಜ್ ಮಾಡೀವಿ ಅನ್ನೋದು ಗುರ್ತ. ಮತ್ತು ನೀವು ಬೇಕಾದ್ರೆ ಕಾಗೆಗಳು ನೋಡ್ರಿ, ಕೆಳಗೆ ಕೈ ಮಾಡಿ ಕಲ್ಲು ತೊಗೊಳೊಟ್ಟಿಗೆ ಓಡಿ ಹೋಗಿರ್ತೈತೆ, ಕಾಗೆ ಸಿಗೋದಿಲ್ಲ. ತುಡುಗರು ಹಂಗೆ, ಯಾಕಂದ್ರೆ ಅವ್ರು ತುಡುಗು ಮಾಡ್ತೀನಿ ಅನ್ನೋದು ಗುರ್ತಿರ್ತಿರಲಿಲ್ಲ, ಸ್ವಲ್ಪ ಆವಾಜ್ ಆದ್ರೆ ಸಾಕು ಓಡಿ ಹೋಗಿರ್ತಾರೋ. ಹಾಗೆ ಕಾಗೆಗಳು ಓಡಿ ಹೋದು. ಮುಗ್ಧ ಕೋಗಿಲೆ ನಾ ಏನೂ ಮಾಡಿಲ್ಲಲ್ಲ, ಅದು ಸುಮ್ಮ ಕೂತಿತ್ತು. ಮುಗ್ಧ ಕೋಗಿಲೆ ಕೂಯ್ತು, ಕಾಗೆಗಳು ಓಡಿ ಹೋದು. ಅದು ಅಕಸ್ಮಾತಾಗಿ ಆ ಬಾಣ ಕೋಗಿಲೆಗೆ ಬಡಿತು. ಕೋಗಿಲೆ ಕೆಳಗೆ ಬಿತ್ತು, ಋಷಿಗಳ ಮುಂದೆ ಬಿತ್ತು. ಕೋಗಿಲೆಯನ್ನು ನೋಡಿ ಋಷಿಗಳು ಗಾಬರಿ ಆಗ್ತಾರೆ. ನಾನು ಕಾಗೆಗಳನ್ನು ಓಡಿಸಲಿಕ್ಕೆ ಇದ್ರ ಬಾಣ ಬಿಟ್ಟಿದ್ದೆ, ಇದು ಕೋಗಿಲೆ ಇಲ್ಲಿ ಕೆಳಗೆ ಹೆಂಗೆ ಬಿತ್ತು ಅಂದು ಆ ಕೋಗಿಲೆಗೆ ಋಷಿಗಳು ಹೇಳ್ತಾರೆ, ನನಗೆ ಕ್ಷಮಿಸಬೇಕು, ನಾನು ಕಾಗೆಗಳನ್ನು ಓಡಿಸಲಿಕ್ಕೆ ಒಂದು ಬಾಣ ಬಿಟ್ಟೆ ಹೊರತು ನಿನಗೆ ಹೊಡಿಲಿಕ್ಕೆ ಬಿಟ್ಟಿದ್ದಿಲ್ಲ ಅಂತ. ಆಗ ಅದು ಕೋಗಿಲೆ ಹೇಳ್ತದೆ, ಋಷಿಗಳೇ, ತಪ್ಪು ನಿಮ್ಮದೇನೂ ಅಲ್ಲ, ತಪ್ಪು ನನ್ನದು. ಏಕೆಂದರೆ ನಾನು ಕಾಗೆಗಳ ಮಧ್ಯೆ ಕೂಡಬಾರ್ದಾಗಿತ್ತು, ಅವುಗಳ ಸಂಘದ ದುಷ್ಪರಿಣಾಮ ಇದು ಅಂತ ಹೇಳ್ತು. ಇದೇ ಕೊಟ್ಟಣದ ಸೋಮಮ್ಮ ಹೇಳುವುದು ಅದೇ, ನಮ್ಮ ಕಾಳವೆಯನ್ನು ಹೇಳುವುದು ಅದೇ. ಅಂದ್ರೆ ನರಕಕ್ಕೆ ಮೂಲ, ನಮ್ಮ ಬದುಕು ನರಕಕ್ಕೆ ಮೂಲ ಆಗ್ತೈತಿ. ನಾವು ಚಲೋ ಇದ್ರೂ ಅವ್ರ ಸಂಘದಿಂದ ಅವರು ಮಾಡಿದ್ದ ಎಲ್ಲ ವ್ಯವಹಾರಗಳು ನಮಗೂ ಬಂದು ಅಂಟ್ಕೋತಾವ ಅನ್ನೋದು ವಚನ ಇದು. ಅದಕ್ಕೆ ನಾವು ಯಾವಾಗಲೂ ಭಾಳ ಲಕ್ಷ್ಯಗೊಟ್ಟು ಸಂಘ ಮಾಡಬೇಕು. ಏನೋ ಮೊದಲು ಮಾಡಿತ್ತು, ಚಲೋ ಇದ್ದರು, ನಡು ಸುಮಾರಾದರು, ಹೆಂಗೆ ಮಾಡೋದು? ಅವಾಗೂ ಬಿಡಬೇಕು, ಮತ್ತೇನು ಮಾಡೋದು? ದೋಸ್ತಿ ಹೆಂಗೆ ಬಿಡೋದತ್ತ ಆಗಂಗಿಲ್ಲ, ಬಿಡಬೇಕಾಗ್ತೈತಿ. ಮೊದಲಿದ್ರೆ ಮಾಡಬಾರ್ದು, ಮತ್ತು ಏನೋ ಮಧ್ಯದಲ್ಲಿ ಆಯ್ತಂದ್ರೆ ಅವಾಗ ಬಿಡಬೇಕಾಗ್ತೈತಿ. ಇದು ಈ ವಚನದ ಸಂದೇಶ. ಒಟ್ಟಾರೆ ಒಳ್ಳೆಯವರ ಸಂಘ ನಾವು ಮಾಡಬೇಕು. ನಮ್ಮಲ್ಲಿ ಧನಾತ್ಮಕ ಮನೋವೃತ್ತಿ ಇರಬೇಕು. ಏನೇ ಬರಲಿ, ದುಃಖ ಬರಲಿ, ಅಪಮಾನ ಬರಲಿ, ಏನೇ ಬರಲಿ, ಅವನ ಧನಾತ್ಮಕವಾಗಿ ಸ್ವೀಕರಿಸಬೇಕು. ಅದಕ್ಕೆ ಆ ಕುರಿತು ಒಂದು ಆಧುನಿಕ ವಚನ ನೋಡಿ. ನಾನು ಒಂದು ಶ್ರೀ ಗುರು ಬಸವ ಅಂಕಿತ ನಾಮಲೆಯಲ್ಲಿ ಒಂದು ವಚನ ಬರ್ತೀನಿ. ಗೆಲುವು ಬಂದಡೆ ಪರಮಾತ್ಮನ ಪ್ರಸಾದವೆಂಬೆ, ಸೋಲು ಬಂದಡೆ ಪರಮಾತ್ಮನ ಪರೀಕ್ಷೆ ಎಂಬೆ, ಸುಖ ಬಂದಡೆ ಪರಮಾತ್ಮನ ಪ್ರಸಾದವೆಂಬೆ, ದುಃಖ ಬಂದಡೆ ಪರಮಾತ್ಮನ ಪರೀಕ್ಷೆ ಎಂಬೆ, ಸನ್ಮಾನವಾದರೆ ಪರಮಾತ್ಮನ ಪ್ರಸಾದವೆಂಬೆ, ಅವಮಾನವಾದರೆ ಪರಮಾತ್ಮನ ಪರೀಕ್ಷೆ ಎಂಬೆ. ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸುವೆ, ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸುವೆ. ಪರೀಕ್ಷೆ ಮತ್ತು ಪರೀಕ್ಷೆ ಪ್ರಸಾದಗಳೆರಡೂ ಪರಮಾತ್ಮನ ಪ್ರಸಾದಗಳಾಗಿದ್ದರಿಂದ ನನಗೆ ಆವ ಭಯವಿಲ್ಲ, ಭವವಿಲ್ಲ, ಬಂಧನವಿಲ್ಲ. ಶ್ರೀ ಗುರು ಬಸವ.
ಯಾವುದು ಬಂಧನ ಇಲ್ಲ. ಎಲ್ಲವನ್ನು ಸಮಾನ ದೃಷ್ಟಿಯಿಂದ ಸ್ವೀಕರಿಸಿದಾಗ ಯಾವ ಭಯ ಇಲ್ಲ, ಏನೇನು ದುಃಖ ಇಲ್ಲ, ಯಾವುದು ಬಂಧನಕ್ಕೂ ಒಳಗೊಳ್ಳೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡ್ಸ್ ಡೆವಲಪ್ ಮಾಡ್ಕೋಬೇಕು, ಯಾವಾಗಲೂ ಸಜ್ಜನರ ಸಂಘದಲ್ಲಿರಬೇಕು. ಆವಾಗ ನಾವು ನಮ್ಮ ಬದುಕು ಸುಂದರ ಆಗ್ತೈತಿ. ಮತ್ತು ಇದೆಲ್ಲ ಮುಂದಿನ ಶಿವಯೋಗಕ್ಕೆ ತಯಾರಿ. ನಾವು ಪವಿತ್ರ ಆಗಬೇಕಾದ್ರೆ ನಮ್ಮ ದೇಹ ಪವಿತ್ರ ಇರಬೇಕು, ಮನಸ್ಸು ಪವಿತ್ರ ಇರಬೇಕು, ಆನಂತರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳಿರಬೇಕು, ಆಚಾರ ಚೆನ್ನಾಗಿರಬೇಕು. ಆಗ ಮಾತ್ರ ನಾವು ಇನ್ನೊಂದು ಸ್ವಲ್ಪ ಮುಂದಿನ ಹೆಜ್ಜೆಗೆ ಹೋಗ್ಲಿಕ್ಕೆ ಸಾಧ್ಯ. ಇದೆಲ್ಲ ಪ್ರಿಲಿಮಿನರಿ ಸ್ಟೇಜಸ್, ಇವೆಲ್ಲ ಪ್ರಿಲಿಮಿನರಿ ಸ್ಟೇಜಸ್. ಯಾಕಂದ್ರೆ ಮನಸ್ಸು ನಿರ್ಮಲ ಆಗಲಾರ್ದ ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಲಾಸ್ಟ್ ಅದೊಂದು ಪಾಯಿಂಟ್ ಹೇಳಿ ಮುಗಿಸ್ತೀವಿ. ಮನಸ್ಸು ನಿರ್ಮಲ ಆಗಲಾರ್ದ, ಮನಸ್ಸು ನಿರ್ಮಲ ಆಗಬೇಕಾದ್ರೆ ಇವೆಲ್ಲ ಸಂಘ ಚೆನ್ನಾಗಿರ್ಬೇಕು, ವಿಚಾರ ಚೆನ್ನಾಗಿರ್ಬೇಕು, ಆನಂತರ ನಮ್ಮ ದೇಹ ಭಾಳ ಪವಿತ್ರ ಇರಬೇಕು. ನೋಡಿರಿ, ನಮ್ಮ ಹಡಪದ ಲಿಂಗಮ್ಮನವರು ಒಂದು ವಚನ ಹೇಳ್ತಾರೆ. ಸುಮ್ಮನೆ ಆ ದೇಹ ದಂಡನೆ ಮಾಡಿದರು, ಈ ದೇಹ ದಂಡನೆ ಮಾಡಿದರು, ಮನಸ್ಸು ನಿರ್ಮಲ ಮಾಡ್ಕೊಳಕ್ಕೆ ಅಲ್ಲಿ ಹೋಗ್ತಾರೋ ಇಲ್ಲಿ ಹೋಗ್ತಾರೋ, ಏನೇನೋ ತಪಸ್ಸು ಮಾಡ್ತಾರೋ. ಅವರು ಒಂದು ಎಷ್ಟು ಬ್ಯೂಟಿಫುಲ್ ವಚನ ಹೇಳ್ತಾರೆ ನೋಡ್ರಿ. ಮನವ ನಿರ್ಮಲವ ಮಾಡಲೆಂದು ತನುವ ಕರಗಿಸಿ ಮನವ ಬಳಲಿಸಿ ಕಳವಳಿಸಿ ಆ ಘನವ ಕಾಂಬುದಕ್ಕೆ ಮನವೆಂತಾಗಬೇಕೆಂದರೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಮನವ ನಿರ್ಮಲವ ಮಾಡಲೆಂದು ತನುವ ಕರಗಿಸಿ ಮನವ ಬಳಲಿಸಿ ಕಣ್ಣು ಕಾಣದ ಅಂಧಕರಂತೆ ಮುಂದುಗಾಣದೆ ಸಂದೇಹದಲ್ಲಿರುವ ಮನುಜರಿರ ಕೇಳಿರೋ ಹೇಳಿ ಏನು. ಅವ್ರದ್ದು ಆತ್ಮವಿಶ್ವಾಸ ನೋಡ್ರಿ. ಕೇಳಿರೋ ಹೇಳಿ ಏನು. ಆ ಘನವ ಕಾಂಬುದಕ್ಕೆ ಮನವೆಂತಾಗಬೇಕೆಂದಡೆ ಗಾಳಿ ಬೀಸದ ಜಲದಂತೆ, ಮೋಡವಿಲ್ಲದ ಸೂರ್ಯನಂತೆ, ಬೆಳಗಿದ ದರ್ಪಣದಂತೆ ಮನ ನಿರ್ಮಲವಾದಲ್ಲದೆ ಆ ಘನವ ಕಾಣಬಾರದು ಎಂದರು ಅಪ್ಪನ ಪ್ರಿಯ ಚನ್ನಬಸವಣ್ಣನವರು. ಕನ್ಕ್ಲೂಷನ್, ಸ್ಟ್ರಾಂಗ್ ಕನ್ಕ್ಲೂಷನ್. ಮನ ನಿರ್ಮಲವಾದಲ್ಲದೆ ಆ ಘನವ ಕಾಣಬಾರದು ಎಂದರು ಅಪ್ಪನ ಪ್ರಿಯ ಚನ್ನಬಸವಣ್ಣನವರು. ಅಂದ್ರೆ ಮನಸ್ಸು ನಿರ್ಮಲ ಆಗಬೇಕು. ಆ ನಿರ್ಮಲ ಮಾಡಲಿಕ್ಕೆ ಏನೇನೋ ನೀವು ಭಾಳ ದೇಹದ ದಂಡನೆ ಕೊಡಕ್ಕೆ ಹೋದೆ ಅಂದ್ರೆ ಮತ್ತಷ್ಟು ನಿನಗೆ ತೊಂದರೆ ಆಗ್ತೈತಿ, ಮತ್ತಷ್ಟು ಮನ ಬಳಲ್ತೈತಿ, ತನು ಬಳಲ್ತೈತಿ. ಅದರ ಮಾಡೋ ಬದಲಿ ಮನಸ್ಸು ನಿರ್ಮಲ ಅಂದ್ರೆ ಏನು ಮೊದಲು ತಿಳ್ಕೊ. ಆ ಘನವ ಕಾಂಬುದಕ್ಕೆ ಮನ ಎಂತಾಗಬೇಕೆಂದರೆ ಮೊದಲೇದು ಹೇಳ್ತಾರೆ, ಗಾಳಿ ಬೀಸದ ಜಲದಂತೆ. ಈ ಸರೋವರದ ನೀರದಲ್ಲ, ಅದು ಗಾಳಿ ಬೀಸಲಾರ್ದಾಗ ಎಷ್ಟು ಪ್ರಶಾಂತಿ ಇರ್ತದಲ್ಲ, ಹಂಗೆ ಇರ್ಬೇಕು ನಿನ್ನ ಮನಸ್ಸು. ಪ್ರಶಾಂತಿ ಇರಬೇಕು. ಏನು ಬೇಕಾದ ಬಂದ್ರೂ ಅಳಗಾಡಬಾರ್ದು, ಪ್ರಶಾಂತವಾಗಿರ್ಬೇಕು. ಬೇಕಾದ ತೊಂದರೆಗಳು ಬರಲ್ಲ. ಆಗಡೆ ಹೇಳಿದ್ವಲ್ಲ, ಬದುಕಿನೊಳಗೆ ಬರುವುದು ಸಹಜನ ಬದುಕಿನೊಳಗೆ. ಯಾಕಂದ್ರೆ ಮಿಶ್ರದ ಅದು ಸುಖ ದುಃಖ ತೊಂದರೆ ಬರುವ, ಅದ್ರ ಅವಕ್ಕೆ ಯಾವಕ್ಕೂ ಅಳಗಾಡ್ಲಾರ್ದಂಗೆ ಪ್ರಶಾಂತ ಆಗಿರಬೇಕು. ಎರಡನೇ ಪಾಯಿಂಟ್ ಹೇಳ್ತಾರೆ, ಮೋಡವಿಲ್ಲದ ಸೂರ್ಯನಂತೆ. ಮೋಡವಿಲ್ಲದ ಸೂರ್ಯನಂತೆ. ಮೋಡ ಇರಲಿಲ್ಲ ಅಂತಂದ್ರೆ, ಮೋಡ ಇದ್ದಾಗ ಏನಾಕೈತಿ, ಸೂರ್ಯ ಅಷ್ಟು ಪ್ರಕಾಶಮಾನವಾಗಿ ಬೆಳಗುವುದಿಲ್ಲ. ಮೋಡ ಇರಲಿಲ್ಲ ಅಂದ್ರೆ ಹೆಂಗೆ ಪ್ರಕಾಶಮಾನವಾಗಿ ಬೆಳಗ್ತಾನಲ್ಲ, ಹಂಗೆ ನಿನ್ನಲ್ಲಿ ಅಜ್ಞಾನ ಹೋಗ್ಬೇಕು. ಅಜ್ಞಾನ ಇತ್ತಂದ್ರೆ ಆತ್ಮಪ್ರಕಾಶ ಬೆಳಗುವುದಿಲ್ಲ. ಆ ಅಜ್ಞಾನ ತೆಗೆದಾಕು. ಆನಂತರ ಇನ್ನೊಂದು ಹೇಳ್ತಾರೆ, ಬೆಳಗಿದ ದರ್ಪಣದಂತೆ. ಈ ದರ್ಪಣ ಸ್ವಚ್ಛ ಇದ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತದೆ. ಎ ಸಾಯಿಲ್ಡ್ ಮಿರರ್ ಕ್ಯಾನ್ ನಾಟ್ ರಿಫ್ಲೆಕ್ಟ್ ಪ್ರಾಪರ್ಲಿ. ಇಲ್ಲದಂದ್ರೆ ಪ್ರಾಪರ್ಲಿ ಅದು ರಿಫ್ಲೆಕ್ಷನ್ ಆಗುವುದಿಲ್ಲ. ಹಂಗೆ ಒಳಗೆ ಒಂದಿಷ್ಟು ಅವಗುಣಗಳು ತುಂಬಿಕೊಂಡಿದ್ರೆ ಅದು ಆತ್ಮದರ್ಶನ ಸರಿಯಾಗಿ ಆಗೋದಿಲ್ಲ ಅನ್ನೋ ಮಾತು ಹೇಳ್ತಾರೆ. ಆ ಮನ ನಿರ್ಮಲವಾದಲ್ಲದೆ, ಮನ ನಿರ್ಮಲ ಆಗಲಾರ್ದೆ ನೀ ಏನು ಮಾಡಿದರೂ ಸಾಧ್ಯ ಇಲ್ಲ. ಅದಕ್ಕೆ ಮನ ನಿರ್ಮಲ ಆಗಬೇಕಾದ್ರೆ ನಮ್ಮ ವಿಚಾರ ಚೆನ್ನಾಗಿರ್ಬೇಕು, ನಮ್ಮ ಆಚಾರ ಚೆನ್ನಾಗಿರ್ಬೇಕು, ನಮ್ಮ ಸಂಘ ಚೆನ್ನಾಗಿರ್ಬೇಕು, ಸಕಾರಾತ್ಮಕ ವಿಚಾರಗಳಿರ್ಬೇಕು. ಎಲ್ಲರ ಜೊತೆ ನಾವು ಯಾರ್ಯಾರ ಜೊತೆ ಇರಬೇಕು ಅನ್ನೋದು ತಿಳ್ಕೋಬೇಕು ಅಂಥೇಳಿ ಇಲ್ಲಿವರೆಗೆ ವಚನ ಚಿಂತನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸುಜಾತ ಅಕ್ಕನವರಿಗೂ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.
ಧನ್ಯವಾದಗಳು.